ಸೈಬೀರಿಯಾ ಜೈಲಿನಿಂದ ಸಾಹಸಮಯ ಪಲಾಯನ. ಯೋಚನೆ ಮಾಡಿ, ನಿಮ್ಮನ್ನು ಅಂತಹ ಒಂದು ಜೈಲಿನಲ್ಲಿ ಇಡಲಾಗಿದೆ ಅಂದುಕೊಳ್ಳಿ. ಎಲ್ಲಿಂದ ತಪ್ಪಿಸಿಕೊಳ್ಳುವುದು ಅಸಾಧ್ಯವೋ ಅಷ್ಟೇ ಅಲ್ಲದೆ ಸುತ್ತಮುತ್ತ ಸಾವಿರಾರು ಕಿಲೋಮೀಟರ್ ವರೆಗೆ ಬರೀ ಮಂಜುಗಡ್ಡೆಯೇ ತುಂಬಿದೆ. ಈ ಕಥೆ ಶುರುವಾಗುವುದು ಸೈಬೀರಿಯಾದ ಒಂದು ಕೊರೆಯುವ ಚಳಿಯ ಜೈಲಿನಿಂದ. ಅಲ್ಲಿ ಸಾಲು ಸಾಲಾಗಿ ಜರ್ಮನ್ ಸೈನಿಕರನ್ನು ನಿಲ್ಲಿಸಲಾಗಿತ್ತು. ನಿಜ ಏನೆಂದರೆ, ಎರಡನೇ ಮಹಾಯುದ್ಧ ಮುಗಿದ ಮೇಲೆ ರಷ್ಯಾ ದೇಶವು ಬಹಳಷ್ಟು ಜರ್ಮನ್ ಸೈನಿಕರನ್ನು ಕೈದಿಗಳನ್ನಾಗಿ ಮಾಡಿತ್ತು. ಅವರಿಂದ ಹಗಲು ರಾತ್ರಿ ಕಲ್ಲಿದ್ದಲು ಗಣಿಗಳಲ್ಲಿ ಕೆಲಸ ಮಾಡಿಸಲಾಗುತ್ತಿತ್ತು. ಆಶ್ಚರ್ಯದ ವಿಷಯವೆಂದರೆ, ಈ ಜೈಲಿನ ಭದ್ರತೆ ಅಷ್ಟೇನೂ ಗಟ್ಟಿಯಾಗಿರಲಿಲ್ಲ. ಆದರೂ ಯಾವ ಕೈದಿಯೂ ಅಲ್ಲಿಂದ ಓಡಿ ಹೋಗುವ ಸಾಹಸ ಮಾಡುತ್ತಿರಲಿಲ್ಲ. ಅದಕ್ಕೆ ಕಾರಣ ಆ ಜಾಗದ ಅಪಾಯಕಾರಿ ಪರಿಸ್ಥಿತಿ. ಜೈಲಿನ ಸುತ್ತ ಕಣ್ಣು ಹಾಯಿಸಿದಷ್ಟು ದೂರ ಬರೀ ಮಂಜುಗಡ್ಡೆ ಆವರಿಸಿತ್ತು. ಈ ಜೈಲು ಯಾವುದೇ ಮನುಷ್ಯ ವಸತಿಯಿಂದ ಸುಮಾರು 14,000 ಮೀ ದೂರದಲ್ಲಿತ್ತು. ಹಾಗಾಗಿ ಒಂದು ವೇಳೆ ಯಾರಾದರೂ ತಪ್ಪಿಸಿಕೊಂಡು ಹೋದರೂ ಸಹ ಸೈಬೀರಿಯಾದ ಆ ಗಡಗಡ ನಡುಗಿಸುವ ಚಳಿಯಲ್ಲಿ ಬದುಕುವುದು ಅಸಾಧ್ಯವಾಗಿತ್ತು. ಆದರೆ ಆ ಕೈದಿಗಳ ಮಧ್ಯೆ ಒಬ್ಬ ಚತುರ ಕೈದಿಯಿದ್ದ. ಅವನಿಗೆ ಒಂದೇ ಒಂದು ಕನಸಿತ್ತು: ಹೇಗಾದರೂ ಮಾಡಿ ಈ ಜೈಲಿನಿಂದ ತಪ್ಪಿಸಿಕೊಂಡು ತನ್ನ ಹೆಂಡತಿ ಮತ್ತು ಮಗಳ ಹತ್ತಿರ ಹೋಗಬೇಕು ಎಂದು. ಆ ಕೈದಿಯ ಹೆಸರು ಕ್ಲೆಮನ್ ಫಾಯರಲ್. ಅವನಿಗೆ ಈ ಜೈಲಿನಲ್ಲಿ ಬರೋಬ್ಬರಿ 25 ವರ್ಷಗಳ ಶಿಕ್ಷೆಯಾಗಿತ್ತು. ಆದರೆ ಕ್ಲೆಮನ್ ತನ್ನ ಅರ್ಧ ಜೀವನವನ್ನು ಇಲ್ಲಿ ಕಳೆಯಲು ಇಷ್ಟವಿರಲಿಲ್ಲ. ಅವನ ಮನಸ್ಸಿನಲ್ಲಿ ಓಡಿ ಹೋಗುವ ವಿಚಾರವೊಂದೇ ಇತ್ತು. ಅದೃಷ್ಟವಶಾತ್ ಒಂದು ದಿನ ಅವನಿಗೆ ಅವಕಾಶ ಸಿಕ್ಕಿತು. ಕ್ಲೆಮನ್ ಗುಟ್ಟಾಗಿ ಕಲ್ಲಿದ್ದಲು ಸಾಗಿಸುವ ಗೂಡ್ಸ್ ರೈಲಿನಲ್ಲಿ ಅಡಗಿ ಕುಳಿತು ಜೈಲಿನಿಂದ ದೂರ ಹೋದ. ಜೈಲಿನ ಗೋಡೆಗಳಿಂದ ಹೊರಬಂದು ಆಕಾಶದಲ್ಲಿ ಮಿನುಗುವ ನಕ್ಷತ್ರಗಳನ್ನು ನೋಡಿದಾಗ ಅವನು ಸಂತೋಷದಿಂದ ಕುಣಿದಾಡಿದ. ಆದರೆ ಈ ಸ್ವಾತಂತ್ರ್ಯ ಬಹಳ ಹೊತ್ತು ಉಳಿಯಲಿಲ್ಲ. ಸ್ವಲ್ಪ ದೂರದಲ್ಲೇ ಆ ರೈಲನ್ನು ತಡೆಯಲಾಯಿತು. ಕ್ಲೆಮನ್ ಹೊರಗೆ ಇಣುಕಿ ನೋಡಿದಾಗ ಎದುರಿಗೆ ರಷ್ಯಾದ ಸೈನಿಕ ಗನ್ ಹಿಡಿದು ನಿಂತಿದ್ದ. ದುರದೃಷ್ಟವಶಾತ್ ಅವನು ಸಿಕ್ಕಿಬಿದ್ದ. ಜೈಲಿನಿಂದ ಓಡಿ ಹೋಗಲು ಪ್ರಯತ್ನಿಸಿದ್ದಕ್ಕೆ ಅವನಿಗೆ ಕಠಿಣ ಶಿಕ್ಷೆ ನೀಡಲಾಯಿತು. ಈ ಬಾರಿ ಅವನನ್ನು ಓಪನ್ ಏರ್ ಸೆಲ್ ನಲ್ಲಿ ಮೇಲ್ಛಾವಣಿ ಇಲ್ಲದ ಕೋಣೆ ಬಂಧಿಸಲಾಯಿತು. ಮೇಲೆ ಬರೀ ಆಕಾಶ, ಸುತ್ತಲೂ ಹೆಪ್ಪುಗಟ್ಟಿಸುವ ಚಳಿ. ಆ ಚಳಿಗೆ ಕ್ಲೆಮನ್ ಸ್ಥಿತಿ ಹದಗೆಟ್ಟಿತು. ರಾತ್ರಿ ಸುರಿದ ಮಳೆಯಂತೂ ಅವನ ಕಷ್ಟವನ್ನು ಇನ್ನೂ ಹೆಚ್ಚಿಸಿತು. ಅವನು ಕೆಲವು ಗಂಟೆಗಳಲ್ಲ, ಪೂರ್ತಿ 2 ದಿನಗಳ ಕಾಲ ಅದೇ ತೆರೆದ ಜೈಲಿನಲ್ಲಿ ಮಳೆ ಚಳಿಯ ನಡುವೆ ನರಳಿದ. 2 ದಿನಗಳ ನಂತರ ಜೈಲಿನ ವಾರ್ಡನ್ ಬಂದು ಅವನನ್ನು ಹೊರಗೆ ಕರೆತಂದ. ಆಶ್ಚರ್ಯವೆಂದರೆ ವಾರ್ಡನ್ ಅವನಿಗೆ ಚಿತ್ರಹಿಂಸೆ ನೀಡಲಿಲ್ಲ. ಬದಲಿಗೆ, ನಿನ್ನ ಗೆಳೆಯರು ನಿನಗಾಗಿ ಕಾಯುತ್ತಿದ್ದಾರೆ ಎಂದು ಮಾತ್ರ ಹೇಳಿದ. ಕ್ಲೆಮನ್ಗೆ ಮೊದಲು ಇದರ ಅರ್ಥವಾಗಲಿಲ್ಲ. ಆದರೆ ತನ್ನ ಸಾಥಿ ಕೈದಿಗಳ ಹತ್ತಿರ ಹೋದಾಗ ಅವರೆಲ್ಲ ಕೈಯಲ್ಲಿ ಲಾಠಿ ಮತ್ತು ದಂಡೆಗಳನ್ನು ಹಿಡಿದು ಕಾಯುತ್ತಿರುವುದನ್ನು ಕಂಡ. ಕ್ಲೆಮನ್ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದ್ದಕ್ಕೆ ಇಡೀ ಜೈಲಿನ ಕೈದಿಗಳಿಗೆ ಶಿಕ್ಷೆಯಾಗಿತ್ತು. ಕಳೆದ 2 ದಿನಗಳಿಂದ ಯಾರಿಗೂ ಊಟ ಕೊಟ್ಟಿರಲಿಲ್ಲ. ಆಗ ಅವನಿಗೆ ವಾರ್ಡನ್ ಹೇಳಿದ ಮಾತಿನ ಅರ್ಥವಾಯಿತು. ಅವನು ಹತ್ತಿರ ಹೋಗುತ್ತಿದ್ದಂತೆಯೇ ಉಳಿದ ಕೈದಿಗಳು ಅವನ ಮೇಲೆ ಮುಗಿಬಿದ್ದರು. ಅಮಾನವೀಯವಾಗಿ ಅವನನ್ನು ಥಳಿಸಿದರು. ಈ ಪೆಟ್ಟಿನಿಂದ ಕ್ಲೆಮನ್ ತೀವ್ರವಾಗಿ ಗಾಯಗೊಂಡು ಜೈಲಿನ ಆಸ್ಪತ್ರೆಗೆ ದಾಖಲಾದ. ಆಸ್ಪತ್ರೆಯಲ್ಲಿದ್ದ ಡಾಕ್ಟರ್ ಕೂಡ ಒಬ್ಬ ಜರ್ಮನ್ ಕೈದಿಯೇ ಆಗಿದ್ದರು. ಕ್ಲೆಮನ್ಗೆ ಪ್ರಜ್ಞೆ ಬಂದಾಗ ಅವನು ಮತ್ತೆ ಜೈಲಿನಿಂದ ಓಡಿ ಹೋಗಲು ಡಾಕ್ಟರ್ ಸಹಾಯ ಕೇಳಿದ. ಇದನ್ನು ಕೇಳಿ ಡಾಕ್ಟರ್ ದಂಗಾದರು. ಇಷ್ಟೆಲ್ಲ ಅನುಭವಿಸಿದರೂ ಕ್ಲೆಮನ್ ಸೋಲೊಪ್ಪಲು ಸಿದ್ಧನಿರಲಿಲ್ಲ. ಇಲ್ಲಿಂದ ಬದುಕುಳಿಯುವುದು ಅಸಾಧ್ಯ ಎಂದು ಡಾಕ್ಟರ್ ತಿಳಿ ಹೇಳಿದರು. ಆಗ ಡಾಕ್ಟರ್ ಒಂದು ಮಾತು ಹೇಳಿದರು: ನಿಜ ಹೇಳಬೇಕೆಂದರೆ ನೀನು ಇಲ್ಲಿಂದ ಓಡಿ ಹೋಗದಿದ್ದರೂ ನಿನ್ನ ಸಾವು ಖಚಿತ. ಈ ಕಲ್ಲಿದ್ದಲು ಗಣಿಯ ವಿಷಗಾಳಿಯಿಂದ ನಿನಗೆ ಕ್ಯಾನ್ಸರ್ ಬರುವ ಸಾಧ್ಯತೆ ಇದೆ. ಇಲ್ಲಿರುವುದು ಕೂಡ ಸಾವಿಗೆ ಸಮಾನವೇ. ಹೀಗೆ ಯೋಚಿಸಿದ ಡಾಕ್ಟರ್, ನೀನು ಇನ್ನೊಂದು ಬಾರಿ ಇಲ್ಲಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಲೇಬೇಕು ಎಂದು ಹೇಳಿ ತಮ್ಮ ಅಲ್ಮೇರಾವನ್ನು ತೆರೆದರು. ಸಾವಿನ ದವಡೆಯಿಂದ ಸಾಹಸಮಯ ಪಲಾಯನ. ಡಾಕ್ಟರ್ ತನ್ನ ಅಲ್ಮೇರಾದಲ್ಲಿದ್ದ ಎಲ್ಲಾ ಬಿಸಿ ಬಟ್ಟೆಗಳು, ಬೂಟುಗಳು ಮತ್ತು ಅಗತ್ಯ ವಸ್ತುಗಳನ್ನು ತೆಗೆದು ಕ್ಲೆಮನ್ಗೆ ನೀಡಿದರು. ಈ ಬಾರಿ ಕ್ಲೆಮನ್ ಪೂರ್ತಿ ತಯಾರಿಯೊಂದಿಗೆ ಹೋಗಲಿ ಎಂಬುದು ಅವರ ಆಸೆಯಾಗಿತ್ತು. ಇದರೊಂದಿಗೆ ಡಾಕ್ಟರ್ ಒಂದು ಮುಖ್ಯವಾದ ಮಾಹಿತಿಯನ್ನು ನೀಡಿದರು. ರಷ್ಯಾದ ಸೈನಿಕರು ತಮ್ಮ ಆಹಾರವನ್ನು ಹೆಚ್ಚಾಗಿ ರೈಲ್ವೆ ಹಳಿಗಳ ಪಕ್ಕದಲ್ಲಿ ಬಚ್ಚಿಟ್ಟಿರುತ್ತಾರೆ. ಇದರಿಂದ ತುರ್ತು ಸಂದರ್ಭದಲ್ಲಿ ಅವರಿಗೆ ಸುಲಭವಾಗಿ ಸಿಗಲಿ ಎಂಬುದು ಅವರ ಉದ್ದೇಶ. ಈ ಮಾಹಿತಿ ಕ್ಲೆಮನ್ನ ಮುಂದಿನ ಪ್ರಯಾಣಕ್ಕೆ ಬಹಳ ಸಹಕಾರಿಯಾಗಲಿತ್ತು. ಅಷ್ಟೇ ಅಲ್ಲದೆ ಡಾಕ್ಟರ್ ತನ್ನಲ್ಲಿದ್ದ ಒಂದು ಬಂದೂಕನ್ನು ಕೂಡ ಕ್ಲೆಮನ್ಗೆ ನೀಡಿದರು. ನಿಜ ಏನೆಂದರೆ, ಡಾಕ್ಟರ್ ತಾನೇ ಈ ಜೈಲಿನಿಂದ ಓಡಿ ಹೋಗಬೇಕೆಂದು ಈ ಎಲ್ಲಾ ವಸ್ತುಗಳನ್ನು ಮೊದಲೇ ಸಂಗ್ರಹಿಸಿಟ್ಟಿದ್ದರು. ಆದರೆ 1 ವಾರದ ಹಿಂದಷ್ಟೇ ತನಗೆ ಕ್ಯಾನ್ಸರ್ ಇರುವುದು ಮತ್ತು ತಾನು ಇನ್ನೂ 1 ತಿಂಗಳಿಗಿಂತ ಹೆಚ್ಚು ಕಾಲ ಬದುಕುವುದಿಲ್ಲ ಎಂಬ ವಿಷಯ ಅವರಿಗೆ ತಿಳಿದಿತ್ತು. ಹಾಗಾಗಿ ಈ ಅವಕಾಶ ಕ್ಲೆಮನ್ಗೆ ಸಿಗಲಿ ಎಂದು ಅವರು ನಿರ್ಧರಿಸಿದ್ದರು. ಡಾಕ್ಟರ್ ಒಂದು ಲಂಚ್ ಬಾಕ್ಸ್ ನೀಡಿ, ನೀನು ಒಂದು ವೇಳೆ ಬದುಕಿ ಉಳಿದರೆ ಇದನ್ನು ನನ್ನ ಕುಟುಂಬಕ್ಕೆ ತಲುಪಿಸು ಮತ್ತು ನಾನು ಈ ಲೋಕದಲ್ಲಿ ಇಲ್ಲ ಎಂಬ ವಿಷಯ ತಿಳಿಸು ಎಂದು ಹೇಳಿದರು.
ಅದೇ ದಿನ ರಾತ್ರಿ ಕತ್ತಲ ಲಾಭ ಪಡೆದ ಕ್ಲೆಮನ್ ಮತ್ತೆ ಜೈಲಿನಿಂದ ಪರಾರಿಯಾದ. ಆದರೆ ಈ ಬಾರಿ ಅವನು ರೈಲನ್ನು ಅವಲಂಬಿಸದೆ ಕಾಲ್ನಡಿಗೆಯಲ್ಲೇ ಹೋಗಲು ನಿರ್ಧರಿಸಿದ. ರಷ್ಯಾದ ಸೈನಿಕರು ತನ್ನನ್ನು ಎಲ್ಲಿ ಹಿಡಿಯುತ್ತಾರೋ ಎಂಬ ಭಯದಿಂದ ಅವನು ಹಗಲು ರಾತ್ರಿ ಎನ್ನದೆ ಸತತವಾಗಿ ನಡೆಯುತ್ತಲೇ ಇದ್ದ. ಬೆಳಿಗ್ಗೆ ವಾರ್ಡನ್ಗೆ ಕ್ಲೆಮನ್ ಓಡಿಹೋದ ವಿಷಯ ತಿಳಿದ ತಕ್ಷಣ ಅವನು ನೇರವಾಗಿ ಡಾಕ್ಟರ್ ಕೋಣೆಗೆ ಹೋದ. ಕ್ಲೆಮನ್ ಓಡಿ ಹೋಗಲು ಡಾಕ್ಟರ್ ಸಹಾಯ ಮಾಡಿದ್ದಾರೆ ಎಂಬ ಸಂಶಯ ಅವನಿಗೆ ಇತ್ತು. ಆದರೆ ವಾರ್ಡನ್ ಅಲ್ಲಿಗೆ ತಲುಪುವಷ್ಟರಲ್ಲಿ ಬಹಳ ತಡವಾಗಿತ್ತು. ಡಾಕ್ಟರ್ ಅದಾಗಲೇ ಪ್ರಾಣ ಬಿಟ್ಟಿದ್ದರು. ಕ್ಲೆಮನ್ ಓಡಿಹೋದ ವಿಷಯ ತಿಳಿಯುತ್ತಿದ್ದಂತೆ ವಾರ್ಡನ್ ತನಗೆ ಭಯಾನಕ ಚಿತ್ರಹಿಂಸೆ ನೀಡುತ್ತಾನೆ ಎಂಬುದು ಡಾಕ್ಟರ್ಗೆ ತಿಳಿದಿತ್ತು. ಇದಾದ ನಂತರ ವಾರ್ಡನ್ ತನ್ನ ಸೈನಿಕರನ್ನು ಕ್ಲೆಮನ್ನ ಹುಡುಕಾಟಕ್ಕೆ ಕಳುಹಿಸಿದ. ಅವನನ್ನು ಜೀವಂತವಾಗಿ ಹಿಡಿದು ತನ್ನಿ ಎಂದು ಕಟ್ಟುನಿಟ್ಟಿನ ಆದೇಶ ನೀಡಿದ. ಸೈನಿಕರು ಹಲವು ದಿನಗಳ ಕಾಲ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಹುಡುಕಾಡಿದರೂ ಅವನ ಯಾವುದೇ ಸುಳಿವು ಸಿಗಲಿಲ್ಲ. ಅದೃಷ್ಟವಶಾತ್ ಸತತವಾಗಿ ಬೀಳುತ್ತಿದ್ದ ಮಂಜುಗಡ್ಡೆಯು ಕ್ಲೆಮನ್ನ ಹೆಜ್ಜೆ ಗುರುತುಗಳನ್ನು ಅಳಿಸಿ ಹಾಕುತ್ತಿತ್ತು. ಇದರಿಂದ ಸೈನಿಕರಿಗೆ ಅವನನ್ನು ಹುಡುಕುವುದು ದಿನದಿಂದ ದಿನಕ್ಕೆ ಕಷ್ಟವಾಯಿತು. ಬಹಳ ದಿನಗಳ ನಂತರ ಸೈನಿಕರಿಗೆ ಕ್ಲೆಮನ್ ಈ ಕೊರೆಯುವ ಚಳಿಯಲ್ಲಿ ಎಲ್ಲೋ ಹೆಪ್ಪುಗಟ್ಟಿ ಸತ್ತಿರಬಹುದು ಎನಿಸತೊಡಗಿತು. ಆದರೆ ವಾರ್ಡನ್ ಇದನ್ನು ಒಪ್ಪಲು ಸಿದ್ಧನಿರಲಿಲ್ಲ. ಕ್ಲೆಮನ್ ಅಷ್ಟು ಸುಲಭವಾಗಿ ಸೋಲುವವನಲ್ಲ ಎಂಬುದು ಅವನಿಗೆ ತಿಳಿದಿತ್ತು. ಮತ್ತೊಂದೆಡೆ ಕ್ಲೆಮನ್ ಇನ್ನೂ ಬದುಕಿದ್ದ. ಅವನು ತನ್ನ ಪೂರ್ತಿ ಧೈರ್ಯದಿಂದ ಹಿಮಪಾತಗಳನ್ನು ಎದುರಿಸುತ್ತಾ ಮುಂದೆ ಸಾಗುತ್ತಿದ್ದ. ಜೈಲಿನಿಂದ ಓಡಿಹೋದ 9 ದಿನಗಳ ನಂತರ ಹಠಾತ್ ನಾಯಿಗಳು ಬೊಗಳುವ ಶಬ್ದ ಕೇಳಿಸಿತು. ಅವನು ಹಿಂದೆ ತಿರುಗಿ ನೋಡಿದಾಗ ಹಿಮದಲ್ಲಿ ಚಲಿಸುವ ಗಾಡಿಯೊಂದು ಸ್ಲೆಡ್ಜ್ ವೇಗವಾಗಿ ತನ್ನತ್ತ ಬರುತ್ತಿರುವುದನ್ನು ಕಂಡ. ಅವನು ಏನನ್ನಾದರೂ ಅರ್ಥ ಮಾಡಿಕೊಳ್ಳುವ ಮೊದಲೇ ಆ ಗಾಡಿ ಅವನ ಮೇಲಿಂದಲೇ ಹಾದು ಹೋದಂತಾಯಿತು. ತಕ್ಷಣ ಕ್ಲೆಮನ್ ಕಣ್ಣು ಬಿಟ್ಟಾಗ ತಾನು ಕನಸು ಕಾಣುತ್ತಿದ್ದೆ ಎಂದು ಅವನಿಗೆ ಅರಿವಾಯಿತು. ನಿಜವೇನೆಂದರೆ ಕ್ಲೆಮನ್ ಕಳೆದ 9 ದಿನಗಳಿಂದ ಸತತವಾಗಿ ನಡೆಯುತ್ತಿದ್ದ ಮತ್ತು ಅವನ ಬಳಿಯಿದ್ದ ಆಹಾರವು ಖಾಲಿಯಾಗಿತ್ತು. ಹಸಿವು ಮತ್ತು ಆಯಾಸದಿಂದ ಅವನ ದೇಹ ಅತೀವವಾಗಿ ದಣಿದಿತ್ತು. ಆದರೂ ಸೋಲೊಪ್ಪದ ಅವನು ಹೇಗೋ ತನ್ನನ್ನು ತಾನು ನಿಭಾಯಿಸಿಕೊಳ್ಳುತ್ತಾ ಸಾಗಿದ. ಕೆಲವು ದಿನಗಳ ನಂತರ ಅವನ ದೇಹ ಸಾಲದು ಎನ್ನಿಸತೊಡಗಿತು. ಹಸಿವಿನಿಂದ ಬಳಲಿದ ಕ್ಲೆಮನ್ ಅಲ್ಲಿಯೇ ಪ್ರಜ್ಞೆ ತಪ್ಪಿ ಬಿದ್ದ. ಕೆಲವು ಗಂಟೆಗಳ ನಂತರ ಪ್ರಜ್ಞೆ ಬಂದಾಗ ಅವನಿಗೆ ಹತ್ತಿರದಲ್ಲಿ ಒಂದು ವಿಚಿತ್ರ ಶಬ್ದ ಕೇಳಿಸಿತು. ಗಮನಿಸಿ ನೋಡಿದಾಗ ಅಲ್ಲಿ ಒಂದು ಸೀಲ್ ಸಮುದ್ರ ಪ್ರಾಣಿ ಕಂಡಿತು. ಅದನ್ನು ನೋಡಿದ ತಕ್ಷಣ ಅವನ ಕಣ್ಣಿನಲ್ಲಿ ಬದುಕುವ ಆಸೆ ಚಿಗುರಿತು. ಕ್ಲೆಮನ್ ತಕ್ಷಣ ತನ್ನ ಬಂದೂಕು ತೆಗೆದು ಗುರಿ ಇಡಲು ಪ್ರಯತ್ನಿಸಿದ. ಆದರೆ ಅತಿಯಾದ ಸುಸ್ತು ಮತ್ತು ಆಯಾಸದಿಂದ ಗುರಿ ತಪ್ಪಿತು. ಆ ಸೀಲ್ ಅಲ್ಲಿಂದ ಓಡಲು ಶುರು ಮಾಡಿತು. ಬದುಕಲು ಸಿಕ್ಕ ಈ ಸಣ್ಣ ಅವಕಾಶವನ್ನು ಕಳೆದುಕೊಳ್ಳಲು ಇಷ್ಟವಿಲ್ಲದೆ ಅವನು ಅದರ ಹಿಂದೆ ಓಡಿದ. ಆದರೆ ಓಡುವಾಗ ಆಕಸ್ಮಿಕವಾಗಿ ಹಿಮದ ಪದರ ಒಡೆದು ಕ್ಲೆಮನ್ ನೇರವಾಗಿ ಐಸಂತಹ ತಣ್ಣನೆಯ ನೀರಿಗೆ ಬಿದ್ದ. ಅವನ ಕಾಲಿಗೆ ಬಲವಾದ ಪೆಟ್ಟು ಬಿತ್ತು. ಆದರೂ ಆ ನೋವನ್ನು ಲೆಕ್ಕಿಸದೆ ಹೇಗೋ ಹೊರಬಂದು ಸೀಲ್ ಬೆನ್ನಟ್ಟಿದ. ಸೀಲ್ ಒಂದು ಬಂಡೆಯ ಹಿಂದೆ ಅಡಗಿತು. ಕ್ಲೆಮನ್ ನಿಧಾನವಾಗಿ ಹತ್ತಿರ ಹೋದಾಗ ಅದು ನೀರಿನಲ್ಲಿ ಜಿಗಿಯುವಷ್ಟರಲ್ಲಿ ಕ್ಲೆಮನ್ ತನ್ನ ಕೊನೆಯ ಗುಂಡನ್ನು ಹಾರಿಸಿದ. ಅದೃಷ್ಟವಶಾತ್ ಆ ಗುಂಡು ಸೀಲ್ ಪ್ರಾಣಿಗೆ ತಗುಲಿತು. ಇದನ್ನು ಕಂಡ ಕ್ಲೆಮನ್ ಖುಷಿಯಿಂದ ಕುಣಿದಾಡಿದ. ಯಾಕಂದರೆ ಇನ್ಮುಂದೆ ಪ್ರಯಾಣದ ಮಧ್ಯೆ ಅವನಿಗೆ ಊಟದ ಚಿಂತೆ ಇರಲಿಲ್ಲ. ಹಲವು ದಿನಗಳ ನಂತರ ಕ್ಲೆಮನ್ ಹೊಟ್ಟೆ ತುಂಬಾ ಊಟ ಮಾಡಿದ. ಸ್ವಲ್ಪ ವಿಶ್ರಾಂತಿ ಪಡೆದು ಮತ್ತೆ ತನ್ನ ಸುದೀರ್ಘ ಪಯಣವನ್ನು ಶುರು ಮಾಡಿದ. ಈ ಇಡೀ ಪ್ರಯಾಣದಲ್ಲಿ ಅವನು ಸಂಪೂರ್ಣವಾಗಿ ಒಬ್ಬನೇ ಇದ್ದ. ಕಣ್ಣು ಹಾಯಿಸಿದ ಕಡೆಯೆಲ್ಲ ಬರೀ ಬಿಳಿ ಮಂಜುಗಡ್ಡೆ ಮಾತ್ರ ಕಾಣುತ್ತಿತ್ತು. ಇಂತಹ ಪರಿಸ್ಥಿತಿಯಲ್ಲಿ ಮನುಷ್ಯನ ಮಾನಸಿಕ ಸ್ಥಿತಿ ಕೆಡುವುದು ಸಹಜ. ಅದಕ್ಕಾಗಿಯೇ ಕ್ಲೆಮನ್ ತನ್ನಷ್ಟಕ್ಕೆ ತಾನೇ ಮಾತನಾಡಿಕೊಳ್ಳುತ್ತಿದ್ದ ಮತ್ತು ಧೈರ್ಯ ಕಳೆದುಕೊಳ್ಳದೆ ಮುಂದೆ ಸಾಗಲು ತನ್ನನ್ನು ತಾನು ಹುರಿದುಂಬಿಸಿಕೊಳ್ಳುತ್ತಿದ್ದ. ಈ ಹಿಮದ ನಾಡಿನಲ್ಲಿ ದಾರಿ ತಪ್ಪಬಾರದೆಂದು ಅವನು ಪದೇ ಪದೇ ಕಂಪಾಸ್ ದಿಕ್ಸೂಚಿ ನೋಡುತ್ತಿದ್ದ. ಹೀಗೆ ದಿನಗಳು ಉರುಳಿದವು. ನೋಡುತ್ತಿದ್ದಂತೆ 2 ತಿಂಗಳು ಕಳೆದು ಹೋದವು. ಸತತ 2 ತಿಂಗಳು ನಡೆದ ನಂತರ ಇದ್ದಕ್ಕಿದ್ದಂತೆ ಆ ಬಿಳಿ ಮೈದಾನದ ನಡುವೆ ಒಂದು ಸಣ್ಣ ಮರ ಕ್ಲೆಮನ್ ಕಣ್ಣಿಗೆ ಬಿತ್ತು. ಅದನ್ನು ನೋಡಿದ ತಕ್ಷಣ ಅವನಿಗೆ ಎಲ್ಲಿಲ್ಲದ ಸಂತೋಷವಾಯಿತು. ಓಡಿ ಹೋಗಿ ಆ ಮರವನ್ನು ಅಪ್ಪಿಕೊಂಡ. ನಿಜ ಹೇಳಬೇಕೆಂದರೆ ಆ ಮರ ಒಂದು ಗುರುತಾಗಿತ್ತು. ಕ್ಲೆಮನ್ ಕೊನೆಗೂ ಆ ಅಂತ್ಯವಿಲ್ಲದ ಹಿಮದ ಕಾಡನ್ನು ದಾಟಿ ಬಂದಿದ್ದ ಮತ್ತು ಮುಂದೆ ದಟ್ಟವಾದ ಅಡವಿ ಶುರುವಾಗಲಿದೆ ಎಂಬುದಕ್ಕೆ ಅದು ಸಾಕ್ಷಿಯಾಗಿತ್ತು. ಕಾಡಿನ ಸವಾಲುಗಳು ಮತ್ತು ಹೊಸ ಗೆಳೆಯರು. ಕ್ಲೆಮನ್ ಅಂದುಕೊಂಡಂತೆಯೇ ಆಯಿತು. ಹಿಮದ ಸಾಮ್ರಾಜ್ಯ ಮುಗಿದು ಮುಂದೆ ದಟ್ಟವಾದ ಕಾಡು ಕಾಣಿಸಿತು. ಇಷ್ಟು ದಿನಗಳ ನಂತರ ಹಿಮದಿಂದ ಹೊರಬಂದಿದ್ದಕ್ಕೆ ಅವನಿಗೆ ತುಂಬಾ ನೆಮ್ಮದಿಯಾಯಿತು. ಕಾಡಿನಿಂದ ಕಟ್ಟಿಗೆಗಳನ್ನು ಆಯ್ದು ತಂದು ಬೆಂಕಿ ಹಾಕಿ ಹಲವು ತಿಂಗಳುಗಳ ನಂತರ ಅಂದು ಮೊದಲ ಬಾರಿಗೆ ಸುಖವಾಗಿ ನಿದ್ರಿಸಿದ. ಆದರೆ ಮರುದಿನ ಅವನಿಗೆ ಎಂತಹ ಕಷ್ಟ ಕಾದಿದೆ ಎಂಬುದು ಯಾರಿಗೂ ತಿಳಿದಿರಲಿಲ್ಲ. ಇನ್ನೊಂದೆಡೆ ಜೈಲಿನ ವಾರ್ಡನ್ ಇನ್ನೂ ಕೂಡ ಕ್ಲೆಮನ್ ಬೆನ್ನಟ್ಟಿದ್ದ. 500 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಎಲ್ಲೂ ಬಿಡದಂತೆ ಹುಡುಕಾಡಲು ತನ್ನ ತಂಡಕ್ಕೆ ಆದೇಶ ನೀಡಿದ್ದ. ಇತ್ತ ಕ್ಲೆಮನ್ ಕಾಡಿನ ಒಳಗಿನಿಂದ ಸಾಗುತ್ತಿರುವಾಗ ದಿಢೀರನೆ ಭೀಕರ ಹಿಮಪಾತ ಶುರುವಾಯಿತು.
ಗಾಳಿ ಎಷ್ಟೊಂದು ಜೋರಾಗಿತ್ತೆಂದರೆ ದೊಡ್ಡ ದೊಡ್ಡ ಮರಗಳೇ ಬುಡಸಮೇತ ಕಿತ್ತು ಬೀಳುತ್ತಿದ್ದವು. ಕ್ಲೇಮನ್ ಮುಂದೆ ಸಾಗಲು ಪ್ರಯತ್ನಿಸಿದರೂ ಒಂದು ಬೃಹತ್ ಮರ ನೇರವಾಗಿ ಅವನ ಮೇಲೆಯೇ ಬಿದ್ದಿತು. ಕ್ಲೇಮನ್ ಪುಣ್ಯವಂತ. ಅಂದು ಸಂಜೆ ಆ ದಾರಿಯಲ್ಲಿ ಇಬ್ಬರು ವ್ಯಕ್ತಿಗಳು ಹಾದು ಹೋಗುತ್ತಿದ್ದರು. ಅವರು ಚಿನ್ನದ ಹುಡುಕಾಟದಲ್ಲಿ ಆ ಪ್ರದೇಶಕ್ಕೆ ಬಂದಿದ್ದರು. ಅವರು ಕ್ಲೇಮನ್ನನ್ನು ಕಂಡು ಸಮಯಕ್ಕೆ ಸರಿಯಾಗಿ ಸಹಾಯ ಮಾಡಿದ್ದರಿಂದ ಅವನ ಪ್ರಾಣ ಉಳಿಯಿತು. ನಂತರ ಮೂವರು ಜೊತೆಯಾಗಿ ಮುಂದೆ ಸಾಗಿದರು. ಹಲವು ದಿನಗಳ ಪಯಣದ ನಂತರ ಅವರು ಆ ಹಿಮದ ಬಯಲಿನಿಂದ ಹೊರಬಂದರು. ದಾರಿಯಲ್ಲಿ ಒಂದು ನದಿ ಎದುರಾಯಿತು. ಅದನ್ನು ದಾಟಲು ಕಟ್ಟಿಗೆಗಳಿಂದ ಒಂದು ಸಣ್ಣ ದೋಣಿ ಮಾಡಿಕೊಂಡರು. ನದಿ ದಾಟುವಾಗ ಅವರು ತಮ್ಮ ಬಾಲ್ಯದ ಕಥೆಗಳನ್ನು ಹಂಚಿಕೊಳ್ಳುತ್ತಿದ್ದರು. ಆದರೆ ಇದ್ದಕ್ಕಿದ್ದಂತೆ ನದಿಯ ಹರಿವು ವೇಗವಾಯಿತು ಮತ್ತು ದೋಣಿಯವರ ಹತೋಟಿ ತಪ್ಪಿತು. ನದಿಯ ವೇಗಕ್ಕೆ ಒಬ್ಬ ಗೆಳೆಯ ಸಮತೋಲನ ತಪ್ಪಿ ನೀರಿಗೆ ಬಿದ್ದನು. ಅವನಿಗೆ ಈಜಲು ಬರುತ್ತಿರಲಿಲ್ಲ, ಹಾಗಾಗಿ ಮುಳುಗಲು ಶುರು ಮಾಡಿದ. ಇದನ್ನು ಕಂಡ ಕ್ಲೇಮನ್ ಏನನ್ನು ಯೋಚಿಸದೆ ನೀರಿಗೆ ಜಿಗಿದ. ಕೊರೆಯುವ ಚಳಿಯ ಆ ವೇಗದ ನೀರಿನಲ್ಲಿ ಹೇಗೋ ಮಾಡಿ ಅವನನ್ನು ದಡಕ್ಕೆ ಸೇರಿಸಿದ. ಕೊನೆಗೂ ಅವನ ಪ್ರಾಣ ಉಳಿಸುವಲ್ಲಿ ಕ್ಲೇಮನ್ ಯಶಸ್ವಿಯಾದ. ಆದರೆ ಅವರ ಮೂರನೇ ಗೆಳೆಯ ಇವರಿಬ್ಬರನ್ನು ಸಾಯಲು ಬಿಟ್ಟು ಒಬ್ಬನೇ ಮುಂದೆ ಹೋಗಿದ್ದ. ಅವನು ತುಂಬಾ ದುರಾಸೆಯ ಮನುಷ್ಯನಾಗಿದ್ದ. ಇವರಿಬ್ಬರು ಇನ್ನು ಬದುಕುವುದಿಲ್ಲ ಎಂದುಕೊಂಡು ತನ್ನ ಗೆಳೆಯನ ಬಳಿ ಇದ್ದ ಚಿನ್ನವನ್ನು ತಾನೇ ಇಟ್ಟುಕೊಂಡಿದ್ದ. ಸ್ವಲ್ಪ ಹೊತ್ತಿನ ನಂತರ ಕ್ಲೇಮನ್ ಮತ್ತು ಆ ವ್ಯಕ್ತಿ ಟೆಂಟ್ ತಲುಪಿದಾಗ ತನ್ನ ಗೆಳೆಯನ ಈ ನೀಚ ಕೆಲಸ ಕಂಡು ಅವನಿಗೆ ತುಂಬಾ ಕೋಪ ಬಂತು. ಸಿಟ್ಟಿನಲ್ಲಿ ಅವನು ಗನ್ ತೆಗೆದು ಆ ದುರಾಸೆಯ ಗೆಳೆಯನನ್ನು ಅಲ್ಲಿಯೇ ಹೊಡೆದು ಸಾಯಿಸಿದ. ಇದಾದ ನಂತರ ಕ್ಲೇಮನ್ ಮತ್ತು ಆ ವ್ಯಕ್ತಿ ತಮ್ಮ ಸಾಮಾನುಗಳನ್ನು ಎತ್ತಿಕೊಂಡು ಮತ್ತೆ ಪ್ರಯಾಣ ಬೆಳೆಸಿದರು. ಎಲ್ಲಿಯಾದರೂ ಮನುಷ್ಯರ ವಸತಿ ಸಿಗಬಹುದು ಎಂಬ ಆಸೆಯಲ್ಲಿ ತಿಂಗಳುಗಟ್ಟಲೆ ನಡೆದರು. ಸಮಯ ಕಳೆಯುತ್ತಾ ಹೋದಂತೆ ಮತ್ತೆ ಚಳಿಗಾಲ ಬಂದಿತು. ಕಾಡೆಲ್ಲ ಮತ್ತೆ ಬಿಳಿ ಹಿಮದಿಂದ ಮುಚ್ಚಿಹೋಯಿತು. ಆ ವ್ಯಕ್ತಿಯ ಬಳಿ ಇದ್ದ ಸಾಮಾನು ಬಹಳ ತೂಕವಿತ್ತು, ಹಾಗಾಗಿ ಹಿಮದಲ್ಲಿ ನಡೆಯುವುದು ಅವನಿಗೆ ಕಷ್ಟವಾಗುತ್ತಿತ್ತು. ಇದನ್ನು ಗಮನಿಸಿದ ಕ್ಲೇಮನ್ ಅವನಿಗೆ ಸಹಾಯ ಮಾಡಲು ಮುಂದಾದ. ನಿನ್ನ ಹೊರೆ ಕಡಿಮೆಯಾಗಲಿ, ಸ್ವಲ್ಪ ಹೊತ್ತು ನಿನ್ನ ಸಾಮಾನು ನನಗೆ ಕೊಡು ಎಂದು ಕ್ಲೇಮನ್ ಕೇಳಿದ. ಆದರೆ ಆ ವ್ಯಕ್ತಿಗೆ ಇದ್ದಕ್ಕಿದ್ದಂತೆ ಕ್ಲೇಮನ್ ಮೇಲೆ ಸಂಶಯ ಬಂತು. ಕ್ಲೇಮನ್ ಕೂಡ ತನ್ನ ಚಿನ್ನವನ್ನು ಕಸಿದುಕೊಳ್ಳಲು ನೋಡುತ್ತಿದ್ದಾನೆ ಎಂದುಕೊಂಡು ಅದೇ ಸಂಶಯದಲ್ಲಿ ಅವನು ಕ್ಲೇಮನ್ ಮೇಲೆ ದಾಳಿ ಮಾಡಿ ಜೋರಾಗಿ ದಬ್ಬಿದ. ಕ್ಲೇಮನ್ ಕೆಳಗೆ ಬಿದ್ದು ಪ್ರಜ್ಞೆ ತಪ್ಪಿದ. ಸ್ವಲ್ಪ ಸಮಯದ ನಂತರ ಕ್ಲೇಮನ್ ಕಣ್ಣು ಬಿಟ್ಟಾಗ ತನ್ನ ಕಡೆಗೆ ತೋಳಗಳ ಹಿಂಡು ನುಗ್ಗಿ ಬರುತ್ತಿರುವುದನ್ನು ಕ್ಲೇಮನ್ ಗಮನಿಸಿದ. ಪ್ರಾಣ ಉಳಿಸಿಕೊಳ್ಳಲು ತಕ್ಷಣ ಒಂದು ಮರ ಹತ್ತಲು ಶುರು ಮಾಡಿದ. ಆದರೆ ಅವನು ಮೇಲೆ ಏರುವಷ್ಟರಲ್ಲೇ ಒಂದು ತೋಳ ಅವನ ಕಾಲನ್ನು ಬಲವಾಗಿ ಕಚ್ಚಿ ಹಿಡಿಯಿತು. ಅದೇ ಹೊತ್ತಿಗೆ ಮೊದಲೇ ದನ ಕಟ್ಟಿದ್ದ ಆ ಮರ ಮಧ್ಯಕ್ಕೆ ಮುರಿದು ಬಿದ್ದು ಕ್ಲೇಮನ್ ಕೆಳಗೆ ಬಿದ್ದ. ಇನ್ನು ನನ್ನ ಕಥೆ ಮುಗಿಯಿತು, ಸಾವು ಖಚಿತ ಎಂದು ಅವನು ಕಣ್ಣು ಮುಚ್ಚಿಕೊಂಡ. ಆದರೆ ಅಷ್ಟರಲ್ಲಿ ದಿಢೀರನೆ ಗುಂಡು ಹಾರುವ ಶಬ್ದ ಕೇಳಿಸಿತು. ಕ್ಲೇಮನ್ ಮೆಲ್ಲಗೆ ಕಣ್ಣು ಬಿಟ್ಟು ನೋಡಿದಾಗ ಕೆಲವು ತೋಳಗಳು ಸತ್ತು ಬಿದ್ದಿದ್ದವು, ಬಾಕಿ ಉಳಿದವು ಓಡಿ ಹೋಗಿದ್ದವು. ಅಸಲಿಗೆ ಆ ಭಾಗದ ಬೇಟೆಗಾರರು ಸರಿಯಾದ ಸಮಯಕ್ಕೆ ಅಲ್ಲಿಗೆ ಬಂದು ಅವನ ಪ್ರಾಣ ಉಳಿಸಿದ್ದರು. ಅವರು ಕ್ಲೇಮನ್ನನ್ನು ತಮ್ಮ ಹಳ್ಳಿಗೆ ಕರೆದೊಯ್ದು ಚಿಕಿತ್ಸೆ ಕೊಡಿಸಿದರು. ವರ್ಷಗಳ ಕಷ್ಟ ಮತ್ತು ಹೋರಾಟದ ನಂತರ ಕೊನೆಗೂ ಕ್ಲೇಮನ್ ಮನುಷ್ಯರು ವಾಸಿಸುವ ಜಾಗಕ್ಕೆ ಬಂದು ತಲುಪಿದ್ದ. ಜನರನ್ನು ಕಂಡ ಅವನ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಅವನು ಕೆಲವು ದಿನ ಆ ಹಳ್ಳಿಯಲ್ಲೇ ಉಳಿದುಕೊಂಡ. ಹಳ್ಳಿಯವರು ಅವನನ್ನು ತುಂಬಾ ಚೆನ್ನಾಗಿ ಉಪಚರಿಸಿದರು. ಹಳ್ಳಿಯಿಂದ ಹೊರಕ್ಕೆ ಮತ್ತು ಹೊಸ ಗೆಳೆಯ. ಒಂದು ದಿನ ಆ ಹಳ್ಳಿಗೆ ಒಂದು ಪತ್ರ ಬಂದಿತು. ಅದು ಬೇರೆ ಯಾರದ್ದೂ ಆಗಿರದೆ ಅದೇ ಹಳೆಯ ಜೈಲಿನ ವಾರ್ಡನ್ ಕಳುಹಿಸಿದ ಪತ್ರವಾಗಿತ್ತು. ಅದರಲ್ಲಿ ಒಬ್ಬ ಜರ್ಮನ್ ಸೈನಿಕ ಜೈಲಿನಿಂದ ಪರಾರಿಯಾಗಿದ್ದಾನೆ. ಅವನಿಗೆ ಯಾರಾದರೂ ಆಶ್ರಯ ಕೊಟ್ಟರೆ ಅವರನ್ನು ದೇಶದ್ರೋಹಿ ಎಂದು ಪರಿಗಣಿಸಲಾಗುವುದು ಎಂದು ಬರೆಯಲಾಗಿತ್ತು. ಇದನ್ನು ಕೇಳಿದ ತಕ್ಷಣ ಕ್ಲೇಮನ್ ವಿಷಯ ಅರ್ಥ ಮಾಡಿಕೊಂಡ. ತಾನು ಅಲ್ಲಿರುವುದು ಹಳ್ಳಿಯ ಜನರಿಗೆ ಅಪಾಯ ತರಬಹುದು ಎಂದು ಅವನಿಗೆ ಅನಿಸಿತು. ವಾರ್ಡನ್ ಹಳ್ಳಿಯವರಿಗೂ ಶಿಕ್ಷೆ ಕೊಡಬಹುದು ಎಂಬ ಭಯದಿಂದ ಅನಿವಾರ್ಯವಾಗಿ ಅವನು ಆ ಹಳ್ಳಿಯನ್ನು ಬಿಟ್ಟು ಹೊರಡಬೇಕಾಯಿತು. ಹೋಗುವ ಮೊದಲು ಹಳ್ಳಿಯವರು ಅವನಿಗೆ ತಿನ್ನಲು ಆಹಾರ ಪದಾರ್ಥಗಳನ್ನು ಮತ್ತು ಜೊತೆಗೆ ಒಂದು ಬೇಟೆ ನಾಯಿಯನ್ನು ನೀಡಿದರು. ಈಗ ಈ ದೀರ್ಘ ಪ್ರಯಾಣದಲ್ಲಿ ಕ್ಲೇಮನ್ ಒಬ್ಬನೇ ಇರಲಿಲ್ಲ, ಆ ನಾಯಿ ಅವನಿಗೆ ಒಡನಾಡಿಯಾಯಿತು. ಇದರಿಂದ ಅವನಿಗೆ ಮೊದಲಿನಂತೆ ಒಂಟಿತನ ಕಾಡುತ್ತಿರಲಿಲ್ಲ. ಇಬ್ಬರೂ ದಿನಗಟ್ಟಲೆ ಜೊತೆಯಾಗಿ ನಡೆದರು. ದಾರಿಯಲ್ಲಿ ಅವರಿಗೆ ಒಂದು ಮರದ ಕಾರ್ಖಾನೆ ಫ್ಯಾಕ್ಟರಿ ಕಂಡಿತು. ನಾಯಿ ಹಸಿವಿನಿಂದ ಆಹಾರ ಹುಡುಕುತ್ತಾ ಕಾರ್ಖಾನೆಯ ಒಳಗೆ ಓಡಿತು. ಇದನ್ನು ನೋಡಿ ಕ್ಲೇಮನ್ ಕೂಡ ನಾಯಿಯ ಹಿಂದೆ ಕಾರ್ಖಾನೆಯೊಳಗೆ ಹೋದ. ದ್ರೋಹ ಮತ್ತು ನಾಯಿಯ ಬಲಿದಾನ. ಕಾರ್ಖಾನೆಯಲ್ಲಿದ್ದ ಕೆಲಸಗಾರರು ಕ್ಲೇಮನ್ನನ್ನು ಗುರುತಿಸಿ ನೇರವಾಗಿ ಮಾಲೀಕನ ಬಳಿ ಕರೆದೊಯ್ದರು. ಅಲ್ಲಿ ಕ್ಲೇಮನ್ ತನ್ನ ಇಡೀ ಕಥೆಯನ್ನು ವಿವರಿಸಿದ. ಅವನ ಕಷ್ಟಗಳನ್ನು ಕೇಳಿ ಎಲ್ಲರಿಗೂ ಅಯ್ಯೋ ಎನಿಸಿತು. ಅವರು ಅವನಿಗೆ ಊಟ ಹಾಕಿ ಜರ್ಮನಿಗೆ ಹೋಗುವ ರೈಲಿನಲ್ಲಿ ಕೂರಿಸಿದರು. ಇನ್ನು ಕೆಲವೇ ದಿನಗಳಲ್ಲಿ ಮನೆ ಸೇರುತ್ತೇನೆ ಎಂಬ ಖುಷಿಯಲ್ಲಿ ಕ್ಲೇಮನ್ ಇದ್ದ. ಆದರೆ ಆ ಕಾರ್ಖಾನೆಯ ಮಾಲೀಕ ಕ್ಲೇಮನ್ ಬಗ್ಗೆ ವಾರ್ಡನ್ಗೆ ಮಾಹಿತಿ ನೀಡಿದ್ದ ಎಂಬ ವಿಷಯ ಅವನಿಗೆ ತಿಳಿದಿರಲಿಲ್ಲ.
ವಾರ್ಡನ್ ತನ್ನ ಸಿಪಾಯಿಗಳ ಜೊತೆ ರೈಲು ನಿಲ್ದಾಣದಲ್ಲಿ ಕ್ಲೇಮನ್ ಬರುವಿಕೆಗಾಗಿ ಕಾಯುತ್ತಿದ್ದ. ಆದರೆ ನಿಲ್ದಾಣ ತಲುಪುವ ಮೊದಲೇ ಕ್ಲೇಮನ್ ದೂರದಿಂದ ರಷ್ಯಾದ ಸೈನಿಕರನ್ನು ನೋಡಿಬಿಟ್ಟ. ಕೂಡಲೇ ಚಲಿಸುತ್ತಿದ್ದ ರೈಲಿನಿಂದ ಕೆಳಕ್ಕೆ ಜಿಗಿದು ಓಡತೊಡಗಿದ. ದುರದೃಷ್ಟವಶಾತ್ ಸೈನಿಕರು ಅವನನ್ನು ನೋಡಿ ಬೆನ್ನಟ್ಟಿದರು. ಕ್ಲೇಮನ್ ಹಳಿಗಳನ್ನು ದಾಟಿ ಓಡುತ್ತಿರುವಾಗ ಇದ್ದಕ್ಕಿದ್ದಂತೆ ವಾರ್ಡನ್ ಅವನ ಎದುರು ಬಂದು ನಿಂತ. ವರ್ಷಗಳ ತನ್ನ ಇಡೀ ಹೋರಾಟ ಇಲ್ಲಿಗೆ ಮುಗಿಯಿತು ಎಂದು ಕ್ಲೇಮನ್ ಗಾಬರಿಯಾದ. ಆದರೆ ಅದೇ ಕ್ಷಣದಲ್ಲಿ ಅವನ ನಾಯಿ ವಾರ್ಡನ್ ಮೇಲೆ ಎರಗಿ ಅವನನ್ನು ಕಚ್ಚಿತು. ಈ ಅವಕಾಶವನ್ನು ಬಳಸಿಕೊಂಡ ಕ್ಲೇಮನ್ ಮತ್ತೆ ಓಡಲಾರಂಭಿಸಿದ. ಅಷ್ಟರಲ್ಲಿ ಹಿಂದಿನಿಂದ ಗುಂಡು ಹಾರುವ ಶಬ್ದ ಕೇಳಿಸಿತು. ಕ್ಲೇಮನ್ ತಿರುಗಿ ನೋಡಿದಾಗ ತನ್ನ ನಾಯಿ ರಕ್ತದ ಮಡುವಿನಲ್ಲಿ ಸತ್ತು ಬಿದ್ದಿತ್ತು. ಇದನ್ನು ಕಂಡು ಅವನ ಹೃದಯ ಒಡೆದಂತಾಯಿತು. ಆದರೂ ಅವನು ನಿಲ್ಲದೆ ಪೂರ್ಣ ಶಕ್ತಿಯಿಂದ ಮುಂದೆ ಓಡಿದ. ಕೊನೆಗೆ ಒಂದು ಸೇತುವೆಯ ಮೇಲೆ ಹತ್ತಿ ಕೆಳಗೆ ಹೋಗುತ್ತಿದ್ದ ರೈಲಿನ ಮೇಲೆ ಜಿಗಿದು ಅಲ್ಲಿಂದ ತಪ್ಪಿಸಿಕೊಂಡ. ಹೀಗೆ ಮತ್ತೊಮ್ಮೆ ವಾರ್ಡನ್ ಕೈಯಿಂದ ಪಾರಾದ. 7 ವರ್ಷಗಳ ನಂತರದ ಭೇಟಿ. ದಿನಗಳು ಕಳೆದವು. ಕ್ಲೇಮನ್ ತನ್ನ ಸುದೀರ್ಘ ಪಯಣವನ್ನು ಮುಂದುವರಿಸಿದ. ನೋಡುತ್ತಿದ್ದಂತೆ ವರ್ಷ 1922 ಬಂದಿತು. ಈಗ ಅವನು ಜೈಲಿನಿಂದ ಓಡಿ ಬಂದು ಪೂರ್ತಿ 7 ವರ್ಷಗಳಾಗಿದ್ದವು. ಆ ಸಮಯದಲ್ಲಿ ಅವನು ಸೆಂಟ್ರಲ್ ಏಷ್ಯಾದ ಒಂದು ಹಳ್ಳಿಯ ಜಾತ್ರೆಯಲ್ಲಿ ಅಲೆದಾಡುತ್ತಿದ್ದ. ಜಾತ್ರೆಯಲ್ಲಿ ತರಹೇವಾರಿ ತಿಂಡಿಗಳಿದ್ದವು. ತಿನ್ನಬೇಕು ಎಂಬ ಆಸೆ ಇತ್ತಾದರೂ ಅವನ ಜೇಬಿನಲ್ಲಿ ಒಂದು ನಯಾ ಪೈಸೆ ಇರಲಿಲ್ಲ. ಹಾಗಾಗಿ ಬೇಸರದಿಂದಲೇ ಮುಂದೆ ನಡೆದ. ಅಲ್ಲಿ 2 ಹುಡುಗಿಯರು ಪ್ಯಾನ್ಕೇಕ್ ಮಾರುತ್ತಿರುವುದನ್ನು ಕಂಡ. ಅವರನ್ನೇ ನೋಡುತ್ತಾ ನಿಂತಿದ್ದ ಕ್ಲೇಮನ್ ಹಣವಿಲ್ಲದ ಕಾರಣ ಸುಮ್ಮನೆ ಅಲ್ಲಿಂದ ಹೋಗಲು ಶುರು ಮಾಡಿದ. ಆಗ ಒಬ್ಬ ಹುಡುಗಿಗೆ ಅವನ ಮೇಲೆ ಅಯ್ಯೋ ಎನಿಸಿ ಒಂದು ಪ್ಯಾನ್ಕೇಕ್ ತುಂಡನ್ನು ಅವನಿಗೆ ನೀಡಿದಳು. ಮೊದಲು ಸ್ವಲ್ಪ ಮುಜುಗರವಾದರೂ ನಂತರ ಕ್ಲೇಮನ್ ನಗುಮುಖದಿಂದ ಧನ್ಯವಾದ ಹೇಳಿ ಅದನ್ನು ತಿಂದ. ಇದನ್ನೆಲ್ಲ ಆ ಜಾತ್ರೆಯಲ್ಲಿದ್ದ ಒಬ್ಬ ಶ್ರೀಮಂತ ವ್ಯಕ್ತಿ ಗಮನಿಸುತ್ತಿದ್ದ. ನಂತರ ಕ್ಲೇಮನ್ ಒಂದು ಚರ್ಚ್ಗೆ ಹೋದ. ಆ ಶ್ರೀಮಂತ ವ್ಯಕ್ತಿಯು ಅವನನ್ನು ಹಿಂಬಾಲಿಸಿದ. ಅಸಲಿಗೆ ಆ ವ್ಯಕ್ತಿ ಕೂಡ ಒಂದಾನೊಂದು ಕಾಲದಲ್ಲಿ ಕೈದಿಯಾಗಿದ್ದವನು. ಹಾಗಾಗಿ ಅವನು ಕ್ಲೇಮನ್ನನ್ನು ಪೊಲೀಸರಿಗೆ ಹಿಡಿದುಕೊಡುವ ಬದಲು ಅವನಿಗೆ ಸಹಾಯ ಮಾಡಲು ನಿರ್ಧರಿಸಿ ತನ್ನ ಮನೆಗೆ ಕರೆದೊಯ್ದ. ಶ್ರೀಮಂತ ವ್ಯಕ್ತಿಯ ಮನೆಯಲ್ಲಿ ಹಲವು ವರ್ಷಗಳ ನಂತರ ಕ್ಲೇಮನ್ ಮೊದಲ ಬಾರಿಗೆ ಕ್ಷೌರ ಮಾಡಿಸಿಕೊಂಡು ತನ್ನ ಹಳೆಯ ರೂಪಕ್ಕೆ ಮರಳಿದ. ನಂತರ ಆ ಪುಣ್ಯಾತ್ಮ ಅವನಿಗೆ ಒಂದು ಹೊಸ ಪಾಸ್ಪೋರ್ಟ್ ಮಾಡಿಸಿಕೊಟ್ಟನು. ಇದರಿಂದ ಕ್ಲೇಮನ್ ರಷ್ಯಾದ ಗಡಿ ದಾಟಿ ತನ್ನ ದೇಶವಾದ ಜರ್ಮನಿಗೆ ತಲುಪಲು ದಾರಿ ಸುಗಮವಾಯಿತು. ಆ ವ್ಯಕ್ತಿಯ ಈ ದೊಡ್ಡ ಉಪಕಾರಕ್ಕೆ ಕ್ಲೇಮನ್ ಮನಸಾರೆ ಧನ್ಯವಾದ ತಿಳಿಸಿ ರಷ್ಯಾ ಜರ್ಮನಿ ಗಡಿಯ ಕಡೆಗೆ ಹೊರಟನು. ಕೆಲವು ವಾರಗಳ ಪ್ರಯಾಣದ ನಂತರ ಕೊನೆಗೂ ಅವನು ಬಾರ್ಡರ್ ಗಡಿ ತಲುಪಿದ. ಅಲ್ಲಿ ನಿಂತಿದ್ದ ರಷ್ಯಾದ ಸೈನಿಕನಿಗೆ ತನ್ನ ಪಾಸ್ಪೋರ್ಟ್ ತೋರಿಸಿದ. ಆ ಕ್ಷಣದಲ್ಲಿ ಕ್ಲೇಮನ್ನ ಎದೆಯಲ್ಲಿ ನಡುಕ ಶುರುವಾಗಿತ್ತು. ಎಲ್ಲಿ ಆ ಸೈನಿಕ ತನ್ನನ್ನು ಗುರುತಿಸಿ ಬಿಡುತ್ತಾನೋ ಅಥವಾ ಪಾಸ್ಪೋರ್ಟ್ ನಕಲಿ ಎಂದು ಗೊತ್ತಾಗಿ ಬಿಡುತ್ತದೋ ಎಂಬ ಭಯ ಅವನನ್ನು ಕಾಡುತ್ತಿತ್ತು. ಆದರೆ ವಿಧಿಯಾಟ ಬೇರೆಯೇ ಇತ್ತು. ಅದೃಷ್ಟ ಅವನ ಪರವಾಗಿತ್ತು. ಆ ಸೈನಿಕ ಯಾವುದೇ ಸಂಶಯ ಪಡದೆ ಅವನಿಗೆ ಗಡಿ ದಾಟಲು ಅನುಮತಿ ನೀಡಿದ. ಇದನ್ನು ಕೇಳಿದ ಕ್ಲೇಮನ್ನ ಸಂತೋಷಕ್ಕೆ ಆಕಾಶವೇ ಮಿತಿಯಾಗಿತ್ತು. ಅವನ ಮುಖದಲ್ಲಿ ಅರಿಯದೇ ನಗು ಅರಳಿತು. ಸೇತುವೆಯ ಮೇಲಿನ ಅನಿರೀಕ್ಷಿತ ಭೇಟಿ. ಕೊನೆಗೂ ಕ್ಲೇಮನ್ ಆ ಸೇತುವೆಯ ಹತ್ತಿರ ಬಂದನು. ಆ ಸೇತುವೆ ದಾಟಿದರೆ ಸಾಕು, ಅವನು ತನ್ನ ಸ್ವದೇಶವಾದ ಜರ್ಮನಿಗೆ ಕಾಲಿಡಬಹುದಿತ್ತು. ಅವನು ಮೆಲ್ಲಗೆ ಹೆಜ್ಜೆ ಇಡುತ್ತಾ ಮುಂದೆ ಸಾಗಿದ. ಆದರೆ ಸೇತುವೆಯ ಅರ್ಧ ದಾರಿಗೆ ಬಂದಾಗ ದಿಢೀರನೆ ಅವನ ಕಣ್ಣಿನ ಮೇಲೆ ತೀಕ್ಷ್ಣವಾದ ಬೆಳಕು ಬಿತ್ತು. ಅವನು ಕಣ್ಣು ಬಿಟ್ಟು ನೋಡಿದರೆ ಸಾಕ್ಷಾತ್ ವಾರ್ಡನಲ್ಲಿ ನಿಂತಿದ್ದ. ಕ್ಲೇಮನ್ ಗಾಬರಿಯಿಂದ ಹಿಂದೆ ತಿರುಗಿ ನೋಡಿದಾಗ ಅವನಿಗೆ ಒಂದು ವಿಷಯ ಅರ್ಥವಾಯಿತು. ಅವನು ಇನ್ನೂ ರಷ್ಯಾದ ನೆಲದ ಮೇಲೆಯೇ ಇದ್ದಾನೆ. ಅಂದರೆ ವಾರ್ಡನ್ ಮನಸ್ಸು ಮಾಡಿದರೆ ಅದೇ ಕ್ಷಣದಲ್ಲಿ ಅವನನ್ನು ಮತ್ತೆ ಬಂಧಿಸಬಹುದಿತ್ತು. ಇದನ್ನು ಯೋಚಿಸಿದ ಕ್ಲೇಮನ್ನ ಧೈರ್ಯ ಉಡುಗಿ ಹೋಯಿತು. ಇಷ್ಟು ವರ್ಷಗಳ ತನ್ನೆಲ್ಲ ಕಷ್ಟ, ಹೋರಾಟ ಇಲ್ಲಿಗೆ ಮಣ್ಣುಪಾಲಾಯಿತು ಎಂದು ಅವನು ಮರುಗಿದ. ಆದರೆ ಅಲ್ಲಿ ನಡೆದದ್ದು ಮಾತ್ರ ಯಾರೂ ಊಹಿಸದ ಪವಾಡ. ವಾರ್ಡನ್ ಸುಮ್ಮನೆ ಪಕ್ಕಕ್ಕೆ ಸರಿದು ನಿಂತು ಕ್ಲೇಮನ್ ಮುಂದೆ ಸಾಗಲು ದಾರಿ ಮಾಡಿಕೊಟ್ಟನು. ಮೊದಲು ಕ್ಲೇಮನ್ಗೆ ತನ್ನ ಕಣ್ಣನ್ನೇ ನಂಬಲಾಗಲಿಲ್ಲ. ವಾರ್ಡನ್ ಮನಸ್ಸು ಬದಲಾಗಿತ್ತು. ಕ್ಲೇಮನ್ನ ಬದುಕುವ ಹಠ ಮತ್ತು ಅವನ ಸಾಹಸವನ್ನು ಕಂಡು ವಾರ್ಡನ್ ಬೆರಗಾಗಿದ್ದನು. ಕ್ಲೇಮನ್ ಹೊರಡುವಾಗ ವಾರ್ಡನ್ ಮೆಲ್ಲಗೆ ಹೇಳಿದ, ಇದು ಬರೀ 2 ಸೈನಿಕರ ನಡುವಿನ ಹೋರಾಟವಾಗಿತ್ತು. ಒಬ್ಬ ನಾನು, ಇನ್ನೊಬ್ಬ ನೀನು. ಈ ಹೋರಾಟದಲ್ಲಿ ನೀನೇ ಗೆದ್ದೆ. ಈಗ ಹೋಗು, ನಿನ್ನ ಜೀವನವನ್ನು ಖುಷಿಯಾಗಿ ಕಳಿ. ಅಂತಿಮವಾಗಿ ಕ್ಲೇಮನ್ ಗಡಿ ದಾಟಿ ತನ್ನ ದೇಶ ಜರ್ಮನಿಗೆ ಬಂದು ತಲುಪಿದ. ಸ್ವಲ್ಪ ದಿನಗಳ ನಂತರ ಅವನು ತನ್ನ ಮನೆಯ ಹತ್ತಿರ ಹೋಗಿ ನಿಂತನು. ದೂರದಿಂದಲೇ ಅವನಿಗೆ ತನ್ನ ಹೆಂಡತಿ ಮತ್ತು ಮಗಳು ಕಾಣಿಸಿದರು. ಅವರು ಚರ್ಚ್ಗೆ ಹೋಗಲು ಮನೆಯಿಂದ ಹೊರಬಂದಾಗ ಕ್ಲೇಮನ್ ಗುಟ್ಟಾಗಿ ಅವರ ಹಿಂದೆ ಹೋದನು. ಅವನು ಮಗಳಿಗೆ ಕೂಗಿ ಕರೆಯಲಿಲ್ಲ, ಯಾಕಂದರೆ ತನ್ನ ತಂದೆ ಒಂದು ದಿನ ಬಂದೇ ಬರ್ತಾರೆ ಎಂಬ ನಂಬಿಕೆ ಅವಳಿಗೆ ಯಾವಾಗಲೂ ಇತ್ತು. ಅಷ್ಟರಲ್ಲಿ ಅವನ ಮಗಳು ಹಿಂದೆ ತಿರುಗಿ ನೋಡಿದಳು. ತನ್ನ ತಂದೆಯನ್ನು ಗುರುತಿಸಿಬಿಟ್ಟಳು. ಕೂಡಲೇ ಓಡಿ ಹೋಗಿ ಕ್ಲೇಮನ್ನನ್ನು ಗಟ್ಟಿಯಾಗಿ ಅಪ್ಪಿಕೊಂಡಳು. ಇಷ್ಟು ವರ್ಷಗಳ ನಂತರ ತನ್ನ ಗಂಡ ಬದುಕಿ ಬಂದಿದ್ದನ್ನು ಕಂಡು ಹೆಂಡತಿಯ ಕಣ್ಣಲ್ಲಿ ಆನಂದ ಬಾಷ್ಪ ಸುರಿಯಿತು.
ಕೊನೆಗೂ ಮೂವರು ಒಬ್ಬರನ್ನೊಬ್ಬರು ತಬ್ಬಿಕೊಂಡು ಸಂಭ್ರಮಿಸಿದರು. ಅದೆಷ್ಟೋ ವರ್ಷಗಳ ಸುದೀರ್ಘ ಕಷ್ಟದ ಹೋರಾಟದ ನಂತರ ಕ್ಲೇಮನ್ ಅಂತಿಮವಾಗಿ ತನ್ನ ಕುಟುಂಬದ ಜೊತೆ ಸೇರಿದನು. ಇದರೊಂದಿಗೆ ಒಂದು ಸತ್ಯ ಘಟನೆಯ ಆಧಾರಿತ ಸಿನಿಮಾ ಸುಖಾಂತ್ಯ ಕಂಡಿತು.